ಹಾಯ್ ಕನ್ನಡ ಕ್ಲಾಶರ್ಸ್, ಬನ್ನಿ ಇವತ್ತು ನ್ಯೂ ಡ್ರ್ಯಾಗನ್ನು ಇದು ಮಾಡಿದ್ದಾರೆ. ಏನಿಲ್ಲ, 30 ಸೆಕೆಂಡ್ಸಲ್ಲಿ ತ್ರಿಬಲ್ ಸ್ಟಾರ್ ಮಾಡ್ಬೋದು. ಅದಾದಮೇಲೆ ನಮ್ಮದು CWL, ಆಮೇಲೆ ನ್ಯೂ ಏನಂತಾರೆ ಅದನ್ನು ಸ್ಕಿನ್ನು, ಬಾರ್ಬೇರಿಯನ್ ಸ್ಕಿನ್ನು ಇವೆಲ್ಲ ಸಿಗುತ್ತೆ ಈಸಿಯಾಗಿ. ಇದು ನೋಡೋಣ, ಫಸ್ಟ್ ಅಟ್ಯಾಕ್ ಮಾಡ್ಕೊಂಬರೋಣ ಬರ್ರಿ. ಇದು ಡ್ರ್ಯಾಗನ್ ಸಿಕ್ಕಿರೋದಕ್ಕೆ ಅಂತ ಏನಿಲ್ಲ ಗೈಸ್, ತಲೆನೇ ಕೆಡ್ಸ್ಕೊಳಂಗಿಲ್ಲ, ಫುಲ್ಲು ಸ್ಪ್ಯಾಮ್ ಮಾಡೋದು. ಅದಕ್ಕೋಸ್ಕರನೇ ಈ ಚಾಲೆಂಜ್ ಬಿಟ್ಟಿರೋದು ಸೂಪರ್ ಸೆಲ್. ನೋಡಿ, ಸುತ್ತ 4 ಮೂಲೆಯಿಂದನೂ ಅಷ್ಟೇ, ಒಂದು ಮೂಲೆನೂ ಬಿಡ್ತಿಲ್ದಾಗ 4 ಮೂಲೆಯಿಂದನೂ ಫುಲ್ಲು ಸ್ಪ್ಯಾಮ್ ಮಾಡೋದು. ನಮಗೆ ಆರ್ಮಿಗಳು ನೋಡಿ ಇದರೆಲ್ಲ ಏನು ಹೇಳ್ಕೊಂಡ್ಕೊಡ್ಲಿ ಅಂತ ಫುಲ್ ಸ್ಪ್ಯಾಮ್. ನಿಮ್ಗೆ ಹೆಂಗೆ ಅನಿಸ್ತದೋ ಹಂಗೆ. ಈ ಬೇಸ್ ಒಂಚೂರು ಎಕ್ವಿಪ್ಮೆಂಟು ಕರೆಕ್ಟಾಗಿ ತೊಗೊಂಡೋಗಿರಲಿಲ್ಲ, ಅದಕ್ಕೋಸ್ಕರ 30 ಸೆಕೆಂಡ್ಸಲ್ಲಿ ಆಗಲಿಲ್ಲ. ನೋಡಿ 30 ಸೆಕೆಂಡ್ಸ್ ಆಗೋಯ್ತು, 35 ಸೆಕೆಂಡ್ಸು, 40 ಸೆಕೆಂಡ್ಸಲ್ಲಿ ಟ್ರಿಬಲ್ ಸ್ಟಾರ್ ಆಯ್ತು. ನೋಡಿ ಫಸ್ಟ್ನೇ ಅಟ್ಯಾಕ್ ಗೈಸ್. ಬರ್ರಿ ಇವಾಗ ಇನ್ನೊಂದು ಅಟ್ಯಾಕ್ ಮಾಡೋಕೆ ಹೋಗೋಣ ಬೇಕಾದ್ರೆ. ಅದರಲ್ಲಿ ನೋಡ್ಕೊಳ್ಳಿ, ಅದನ್ನು ನಾನು ತೋರಿಸ್ತೀನಿ. ಇವಾಗ CWL ಫುಲ್ಲು ಎಲ್ಲ ಮ್ಯಾಚು ನಾನು ರಿವ್ಯೂ ಮಾಡ್ತೀನಿ. ಇವಾಗ ನಾವು ಎಷ್ಟರಲ್ಲಿದ್ದೀವಿ ಏನು ಅಂತ ಇವಾಗ ರೀಪ್ಲೇ ನೋಡೋಣ ಬರ್ರಿ. ನಾನೊಂದು ಅಟ್ಯಾಕ್ ಮಾಡಿದ್ದೀನಿ ಅಲ್ಲಿ 2ದು. ಏನೆಲ್ಲ ವೀಡಿಯೋ ಮಾಡಿ ತೋರಿಸ್ತಿದ್ದೆ ನಾನು, ಆದರೂ ಇವಾಗ ಒಂದು ಇದಿರಲಿ ಅಂತ ಅಂದ್ಬಿಟ್ಟು 2XL ಸ್ಪೀಡಾಗಿ ತೋರಿಸ್ಕೊಂಡ್ಬಿಡ್ತೀನಿ. ನೋಡಿರಿ ಯಾವ ಥರ ಅಟ್ಯಾಕ್ ಹೊಡಿದ್ದೀನಿ ಅಂತ. ಈ ಮೂಲೆಯಲ್ಲಿ ವಾರ್ಡನ್ನು ಬಿಟ್ಟೆ, ಹೀಲರ್ಸು, ಬಲೂನು, ಅದಾದ್ಮೇಲೆ ಮೋನೋಲಿತ್ ಮೇಲೆ ಫೈರ್ ಬಾಲ್ ಹಾಕ್ಬೇಕು ನಾನು. ಗೋ 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 ಸ್ಕೆಲಿಡಾನ್, ಇನ್ವಿ ಫೈರ್ ಬಾಲ್ ಮೋನೋಲಿತ್ ಮೇಲೆ ಹಾಕ್ಬೇಕು ಅಂದ್ಕೊಂಡೆ, ಸೂಪರ್ವೈಸರ್ ಟವರ್ ಮೇಲೆ ಹೋಗ್ಬಿಟ್ಟು ಪರ್ಫೆಕ್ಟ್ ಗೈಸ್. ಅರ್ತ್ಕ್ವಿಕ್ ಬೂಸ್ಟು ಏನಕ್ಕೆ ನಾನು 3 ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಫೈರ್ ಬಾಲ್ ಎಕ್ವಿಪ್ಮೆಂಟು ಮ್ಯಾಕ್ಸ್ ಇಲ್ಲ ನಂದು. ಅದಾದಮೇಲೆ ಅರ್ತ್ಕ್ವಿಕ್ಕು ಸ್ಪೆಲ್ಲು ಕೂಡ ಮ್ಯಾಕ್ಸ್ ಇಲ್ಲ. ಆರ್ಮಿ ಈ ಸೈಡಿಂದ ಇಲ್ಲಿ ಮೂಲೆಯಲ್ಲಿ ಕಿಂಗು, ಕ್ವೀನು, ರಾಯಲ್ ಚಾಂಪಿಯನ್ನು, ಇಲ್ಲಿ ಫುಲ್ 80ಸು, ಆಮೇಲೆ ಥ್ರೋವರ್ಸು, ಇಲ್ಲೊಂದು ಟೋಟ್ಕಾ ಡ್ಯಾಮೇಜ್ ಸಾನೇ ಆಯ್ತಿತ್ತು. ಕಿಂಗು RC ಕಿಂಗ್ ಹೆಂಗೆ ಒಳಗೆ RC ಪೆಟ್ ನೋಡ್ದಾಕಲ್ಲ. ಕಿಂಗ್ ಏನು ಆರಾಮಾಗಿ ಪುಷ್ ಆಯ್ತಿದೆ. ಕೋರ್ ಒಳಗಡೆ ಒಂದು ಪುಷ್ ಆಯಿತು ಅಂತಂದರೆ 3 ಸ್ಟಾರ್ ಗೈಸ್. 3 ಸ್ಟಾರ್ ಆಗಿರೋದೆ ಯಾವ ಥರ ಅಟ್ಯಾಕ್ ಹೊಡೆದಿ ನೋಡಿರಿ. CWL ನನ್ನ ಆರ್ಮಿ ಈ ಥರ ನಡೀತಿದೆ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್. ಮಾಮೂಲಿ ನನ್ನ ವೀಡಿಯೋ ನೋಡೋರ್ಸಿಗೆಲ್ಲ ಗೊತ್ತಿರುತ್ತೆ ನನ್ನ ಸೂಪರ್ ಬೌಲರ್ ಅಟ್ಯಾಕು. ಸಾರಿ, ಹೆಸರುಗಳೇ ಗೆಪ್ಪಂಗೆ ಬರಲ್ಲ ಗೈಸ್. ವರ್ಡ್ ಅಂತ ಏನು ಹೇಳ್ತಾರೆ ಅದನ್ನು. ಏನೋ ಒಂದು ಬಿಡಿ ಗೈಸ್, ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಯಾಕೆ. ಮಾಮೂಲಿ ನನ್ನ ಸ್ಟ್ರಾಟಜಿ ಎಲ್ಲ ಗೊತ್ತಿರುತ್ತೆ. ಇದು ಮಾಮೂಲಿ ಸೂಪರ್ 80s ಯೂಸ್ ಮಾಡ್ತಿರಲಿಲ್ಲ ಮುಂಚೆ, ರೂಟ್ ರೈಡರ್ ಯೂಸ್ ಮಾಡ್ತಿದ್ದೆ. ಇವಾಗ ರೂಟ್ ರೈಡರ್ಗಿನ್ನ ಸೂಪರ್ 80ನೇ ಸ್ಟ್ರಾಂಗ್ ಇದ್ದಾವೆ ಅಂತ ಅನಿಸ್ತು. ಅದರಲ್ಲೂ ನ್ಯೂ ಲೆವೆಲ್ ಬೇರೆ ಬಂದಿದೆ ನೋಡಿ. ಸಿಂಪಲ್ಲಾಗಿ ತ್ರಿಬಲ್ ಸ್ಟಾರು. ಇನ್ನು ಆರ್ಮಿ ಇಷ್ಟು ಬದುಕಿದ್ದಾವೆ. ಸ್ಪೆಲ್ಲಂತೂ ಒಂದೂ ಇಲ್ಲ. ಸ್ಪೆಲ್ಲೆಲ್ಲ ಬಚಾವ್ ಮಾಡೋ ಥರ ಆದರೆ ಬಚಾವ್ ಮಾಡ್ಬೋದು ಬೇಕು ಅಂದರೆ. ಬನ್ನಿ ನೋಡಿ 3 ಸ್ಟಾರು. ನೋಡಿರಿ ನಮ್ಮದು CWL ಸ್ಕೋರ್ ಗೀರೆಲ್ಲ ನೋಡೋದು ಆದರೆ ನೋಡಿರಿ, ನಂಬರ್ 1ಅಲ್ಲಿದ್ದೀವಿ, 27 ಸ್ಟಾರ್ ಆಗಿದೆ. ಇನ್ನು ಮಾಮೂಲಿ ನಾನು ಫುಲ್ CWL ಏನಾಯಿತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ನೋಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೆಲ್ಲ ನಾನು ಕಷ್ಟ ಬೀಳ್ತಿದ್ದೀನಿ ತಾನೆ. ನೋಡಿರಿ, ಅದರಲ್ಲೂ ನಂಬರ್ 1 ಅಂದರೆ ವಾರ್ 1, 2 ನಡೆದಿದೆ. ಅದರಲ್ಲಿ 2 ತ್ರಿಬಲ್ ಸ್ಟಾರ್ ಮಾಡಿದ್ದೀನಿ. 3ನೇ ದಿನ ಆಗುತ್ತೆ. ಬರ್ರಿ ಡ್ರ್ಯಾಗನ್ ಅಟ್ಯಾಕ್ ಮಾಡೋಣ. ಮಾಮೂಲಿ ನನ್ನ ಹತ್ರ ಸೂಪರ್ ಡ್ರ್ಯಾಗನ್ ತಗೊಂಡಿದ್ದೀನಿ. ಅವರೇನೆ 30 ಹೆಂಗಿದ್ರು ಡ್ರ್ಯಾಗನ್ ಕೊಡ್ತಾರೆ ನೋಡಿ. ಅವೆಲ್ಲ ಹೇಳಿದ್ನಲ್ಲ ಎಕ್ವಿಪ್ಮೆಂಟ್ ಚೇಂಜ್ ಮಾಡಬೇಕು ಅಂತ. ನೋಡಿರಿ, ಫೈರ್ ಬಾಲು, ಅದಾದಮೇಲೆ ಫೈರ್ ಬಾಲ್ ತೆಗೆದುಬಿಡೋಣ. ಇಂಟರ್ನಲ್ ಟೋಮ್ ಹಾಕೋಣ. ಆಮೇಲೆ ಕ್ವೀನ್ದು ಜೈಂಟ್ ಆ್ಯರೋ.
ಇದರಲ್ಲಿ ಇನ್ನೂ ಟೈಮ್ ಎಷ್ಟು ಇದಾಗುತ್ತೆ ಅಂದರೆ ನಾನು ಸ್ಪೈಕಿ ಬಾಲು ನೋಡಿರಿ ಇದರಲ್ಲೇ ಎಷ್ಟು ವ್ಯಾಲ್ಯೂ ಸಿಕ್ಬಿಡ್ದು 10% ವ್ಯಾಲ್ಯೂ ಸುಮ್ಮನೆ ಅದು ಹೊಡೆದಕ್ಕೆ ಕ್ವೀನ್ ಎಬಿಲಿಟಿ ನೋಡಿರಿ 4 ಕಡೆಯಿಂದನೂ ಫುಲ್ಲು ಆರ್ಮಿ ನೋಡೋಣ ಈ ಸಲಿನಾದ್ರೂ 30 ಸೆಕೆಂಡ್ಸಲ್ಲಿ ಹೊಡಿತಾರ 30 ಸೆಕೆಂಡ್ಸು ಕಿಂಗ್ನ ಒಂಚೂರು ಲೇಟ್ ಆಗಿಬಿಟ್ಟೆ 4 ಕಡೆಯಿಂದನೂ ವಯಸ್ಸು ಒಂದು ಕಡೆಯಿಂದನೂ ಬಿಡ್ತಾಯಿಲ್ಲ ನಾವೆಲ್ಲ ಫುಲ್ಲು 4 ಮೂಲೆಯಿಂದನೂ ಅಟ್ಯಾಕ್ ಏನು ಇನ್ನೊಂದು ಅವರ್ ಇದೆ ಅಷ್ಟೇ ಅದು ಚಾಲೆಂಜ್ ಹೋಗ್ಬಿಡುತ್ತೆ. ಇವಾಗ ಲೆಜೆಂಡ್ ಲೀಕು ಗೈಸ್ ಎಷ್ಟು ಟೈಟ್ ಆಗಿದೆ ಲೆಜೆಂಡ್ ಲೀಕು ಅಂತಂದರೆ ಅಟ್ಯಾಕೇ ಮಾಡೋಕ್ಕಾಗಲ್ಲ. ಬರ್ರಿ ಇನ್ನೊಂದು ಅಟ್ಯಾಕ್ ಹೊಡಿಯೋಣ ಏಕೆಂದರೆ ಇನ್ನೊಂದೇ ಅವರ್ ಗೈಸ್ ಇರೋದದು ಅದಕ್ಕೋಸ್ಕರನೇ ನನಗೆ ಈ ಟೌನಲ್ಲೆಲ್ಲ ಬೇಡ. ಟೌನಲ್ಲಿ 80ನೇ ಬೇಕು. ಲೋ ಟೌನ್ ಅವ್ರ ಮೇಲೆಲ್ಲ ಹೊಡೆಯಲ್ಲ. ಅದು ಅಷ್ಟು ಗೋಲ್ಡನ್ ಡ್ರ್ಯಾಗನ್ ಕೊಟ್ಟಿದ್ದಾರೆ. ನಾನು ಸೂಪರ್ ಡ್ರ್ಯಾಗನ್ 8 ಎತ್ಕೊಂಡು ಹೋಗಿದ್ದೀನಿ ಈಸಿಯಾಗಿ. ಯಾವುದೇ ಬೇಸ್ ಅಂದ್ರೂ ಅಷ್ಟೇ ಗೈಸ್. ಓಹೋ ನೋಡಿ ಗೈಸ್ ಇಲ್ಲಿ ಯಾವ್ದು ಹೇಳಿ ಎಲೆ ಬಿಡೋದೇ ಬೇಡ ಬರ್ರಿ ಗೈಸ್ ಹೊರದಾಕ್ಬಿಡೋಣ. ನೋಡ್ರಿ 5 ಎಲೆ ಅಲ್ಲ 5 ಮಕ್ಕದೆಲೆ ಗೊತ್ತಾಗಿರ್ಬೇಕು ಅಂದ್ಕೊಂಡಿರ್ತೀನಿ. ಯಾರು ಸೈಕ್ ಅನಿಸುತ್ತೆ. ಇದು ಮಠ 2 ಅಂತೆ. ಇಲ್ಲ ನೋಡ್ರಿ ಈ ಥರ ಎಲ್ಲ ಇದರಲ್ಲೂ ಫ್ಯಾನ್ಸ್ ಇದ್ದಾರೆ. ಕ್ಲಾಶ್ ಆಫ್ ಕ್ಲಾನಲ್ಲೂ 30 ಸೆಕೆಂಡ್ಸ್ ಗೈಸ್ 31 ಸೆಕೆಂಡ್ಸ್ ಆಗೋಯ್ತು. ಏನು ಆರಾಮಾಗಿ ಹೊಡಿಬೋದು ಗೈಸ್. 1 ಸೆಕೆಂಡ್ 2 ಸೆಕೆಂಡ್ಸ್ ಎಲ್ಲ ಹೆಚ್ಚು ಕಮ್ಮಿನ. ಅದು ಬಿಟ್ಟರೆ ಮಾಮೂಲಿ ಇನ್ನೊಂದು ಅಟ್ಯಾಕ್ ಕೊಡೋದು ನೋಡೋಣ ಬರ್ರಿ. ಗೋಲ್ಡನ್ ಡ್ರ್ಯಾಗನ್ನು ಸೂಪರ್ ಡ್ರ್ಯಾಗನ್ನು ಎಷ್ಟು ಪವರ್ಫುಲ್ಲು ಅಂತ. ಬೇಡ ಗೈಸ್ ಹೇಳಿವ ಟೌನಲ್ಲಿ 80ನೇ ಬೇಕು. 17 16 15 ಎಲ್ಲ ಯಾವುದು ಹೊಡೆಯೋದಿಲ್ಲ. ನಾರ್ಮಲ್ ಅಟ್ಯಾಕಲ್ಲಿ ಹೊಡೆಯೋಲ್ಲ ಗೈಸ್ ನಾನು. ನೋಡಿರಿ ಹಿಂಗೆ 17 ಬೇಸ್ ಸಿಕ್ಕಿದ್ರು ಅಷ್ಟೇ. ನಾರ್ಮಲ್ ಲೂಟ್ ಐತೆ ಅಂತ ಅಂದ್ರೂ ಹೊಡೆಯೋಲ್ಲ. ಟೌನಲ್ಲಿ 80ಇಂದೇ ಹುಡುಕ್ತೀನಿ ಲೂಟ್ ಬೇಕು ಅಂತ ಅಂದ್ಬಿಟ್ಟು. ಬಾ ನೋಡಿರಿ ಗೈಸ್ ಟೌನಲ್ಲಿ 18 ಅಷ್ಟೊಂದು ಮ್ಯಾಕ್ಸ್ ಬೇಸ್ ಅನ್ನಲ್ಲ ಇದು. ರೇಂಜಿಗೆ ಮ್ಯಾಕ್ಸ್ ಆಗಿದೆ ನೋಡಿರಿ. ಸುತ್ತ 4 ಮೂಲೆಯಿಂದ ಸುತ್ತ ಬಿಟ್ಕೊಡೋದು. ಇದರಲ್ಲಿ ಏನು ನನ್ನ ಸ್ಟ್ರಾಟಜಿನೇ ಹೇಳ್ಕೊಂಡು ಕೊಡೋದಿಲ್ಲ. ಸುಮ್ಮನೆ ಸ್ಪ್ಯಾಮ್ ಮಾಡಿದ್ರೆ ಸಾಕು. ಗುಡ್ಡ ಕಿಂಗ್ ಎಬಿಲಿಟಿ ಈ ಸ್ಪೆಲ್ಲೆಲ್ಲ ನಾನು ತೊಗೊಂಡೋಗ್ದಲ್ಲೇ ಬೇರೆ ಸ್ಪೆಲ್ಗಳು ತೊಗೊಂಡೋಗಿದ್ರೆ ಇನ್ನೂ ಫಾಸ್ಟಾಗಿದೆ. ರೇಜ್ ಸ್ಪೆಲ್ಲು ಇಲ್ಲ ಅಂತಂದರೆ ನೋಡಿರಿ ಈ ನಿವಿ ಈ ಎಲ್ಲ ಬೇಸ್ಟ್ ಗೈಸಿದೆ. ಇನ್ನೂ ಫಾಸ್ಟಾಗಿ ಆರಾಮಾಗಿ 3 ಸ್ಟಾರ್ ಮಾಡ್ಬೋದು. ನಾನು ಈ ಸ್ಪೆಲ್ಲೆಲ್ಲ ಅದು ಸ್ಪೆಲ್ಗಳು ಯೂಸೇ ಮಾಡ್ತಾಯಿಲ್ಲ. ಅದರಲ್ಲಿ 30 ಸೆಕೆಂಡ್ಸಲ್ಲಿ ಮಾಡ್ತಾ ಇರೋದು ನಾನು. ಇನ್ನೂ ಸ್ಪೆಲ್ಗಳು ಯೂಸ್ ಮಾಡಿದ್ರೆ ಇನ್ನೂ ಬೇಗ ಆಗ್ಬಿಡುತ್ತೆ. ಬನ್ನಿ ಇವಾಗ ಪೆಟ್ಸ್ಗಳು ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದರಲ್ಲೊಂದು ಇವಾಗ ಇದನ್ನು ಕೊಟ್ಟಿದ್ದೀನಿ. ಇವಾಗ ಯಾರು ಇದನ್ನು ಎತ್ಬಿಡೋಣ ಬರ್ರಿ ಗೈಸ್. ಇದನ್ನು 89 ಇದೆ. 89 ಗೇಮ್ಸು ಡ್ರ್ಯಾಗನ್ ಡ್ಯೂಕ್ನ ಎತ್ಬಿಟ್ಟು ಬೇರೆ ಏನ ಕೊಡೋದು. ಫೈರ್ ಕ್ಯಾಂಪ್ ಗೈಸ್. ಆರ್ಮಿ ಸಾನೆ ಆಗುತ್ತೆ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆರ್ಮಿ ಸಾನೆ ತೊಗೊಂಡು ಹೋಗ್ಬೋದು ಅಂತ. ಫೈರ್ ಕ್ಯಾಂಪು ಅದಾದ್ಮೇಲೆ ನೋಡ್ರಿ ಇದು ನ್ಯೂ ಸ್ಕಿನ್ನು, ನ್ಯೂ ಏನಂತಾರಪ್ಪ ಅದನ್ನು ಸ್ಕೆಲಿಡನ್ ಕಿಂಗ್ಡಮ್ ನೋಡ್ರಿ ಹೆಂಗಿದೆ ಅಂತ. ನ್ಯೂ ಇದು ಲೇಔಟ್ ಪರವಾಗಿಲ್ಲ ಗೈಸ್, ಸೂಪರಾಗಿದೆ. ನಾನು ಏನೋ ನಾರ್ಮಲ್ ಥರ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ದೊಡ್ಡ ಸ್ಕೆಲಿಡನ್ ಬೇರೆ ಇದೆ. ಇಲ್ಲಿ ಬುಲ್ಡೆ ಬೇರೆ ಓಡಾಡ್ತಿದ್ದಾವೆ. ಅಂದರೆ ಸುಮ್ಮನೆ ಮೇಲ್ಕು ಕೆಳಕ್ಕೆ ಹೋಗ್ತಿದ್ದಾವೆ. ಮಸ್ತಾಗಿದೆ ಗೈಸ್. ನೋಡ್ರಿ ಯಾರನ್ನ ಇದ್ದರೆ ಪರ್ಚೇಸ್ ಮಾಡಿ ಬೇಕಾದರೆ 499 ರೂಪಾಯಿ ನೋಡಿರಿ. ಅದಾದ್ಮೇಲೆ ಕ್ವೀನ್ದು ಸ್ಕೆಲಿಡನ್ನು
ಸ್ಕಿನ್ನು. ಪರವಾಗಿಲ್ಲ ಗೈಸ್. ಇದು ಕಿಂಗ್ದೆಲ್ಲ ಆಗಲೇ ಬಿಟ್ಬಿಟ್ಟಿದ್ರು, ನಾರ್ಮಲಾಗೆ ಸಿಕ್ತಿತ್ತು ಕಿಂಗ್ದೆಲ್ಲ. ಇವಾಗ ಕ್ವೀನ್ದು, ತಾತೊಂದು, ರಾಯಲ್ ಚಾಂಪಿಯನ್ದು, ಡ್ರ್ಯಾಗನ್ ಡ್ಯೂಕ್ದು ಎಲ್ಲ ಬಿಟ್ಟಿದ್ದಾರೆ. ಲೆಜೆಂಡ್ ಲೀಕಲ್ಲಿ ಬರ್ರಿ ಗೈಸ್, ಅಟ್ಯಾಕ್ ಮಾಡಿ ನೋಡೋಣ ಯಾವಾಗ. ರಿವೆಂಜ್ ಬೇರೆ ಇದೆ, ರಿವೆಂಜು ನೋಡೋಣ ಆಮೇಲೆ. ಬರ್ರಿ ಸೇಮ್ ಆರ್ಮಿ ಲೆಜೆಂಡ್ ಲೀಕಲ್ಲಿ ಅಟ್ಯಾಕ್ ಮಾಡೋಣ, ಹೇಗಾಗುತ್ತೆ ನೋಡೋಣ. ಲೆಜೆಂಡ್ ಲೀಕು ಮುಂಚೆ ಥರ ಅಂತೂ ಇಲ್ಲವೇ ಇಲ್ಲ ಗೈಸ್, ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟಿದೆ ಲೆಜೆಂಡ್ ಲೀಕಲ್ಲೆಲ್ಲ. ಇವಾಗ 3 ಸ್ಟಾರ್ ಹೊಡೆಯೋದು ಅಂತಂದರೆ ಒಂಥರ ಹಿಂಸೆ ಕೆಲಸ. ಫೈರ್ ಬಾಲ್ ಎಲ್ಲಿ ಮಾಡೋದು, ಈ ಮೋನಲ್ಲಿ ಇದ್ಮೇಲೆ ಫೈರ್ ಬಾಲ್ ಹಾಕ್ಬೇಕು ನಾನು. ಈ ಕಡೆ ಟೌನಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ನೋಡ್ಕೊಂಡು ಮಾಡ್ಬೇಕು ಗೈಸ್. ಓರ್ಡನ್ ಸತ್ತೋದ್ರೆ ಅಟ್ಯಾಕು ಫೇಲ್ ಅನ್ನೋದಕ್ಕಿಂತ ಫೇಲೆಲ್ಲ ಆಗೋಲ್ಲ, ಲೋ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಇನ್ವಿ ಫೈರ್ ಬಾಲ್, 3 ಅರ್ತ್ ಕ್ವಿಕ್. ವಾರ್ಡನ್ ಈ ಟೋಡ್ಕಾ ಅವ್ನು ವಾರ್ಡನ್ಗೋಸ್ಕರನೇ ಯೂಸ್ ಮಾಡ್ತೀನಿ ಗೈಸ್. ಈ ಟೋಡ್ಕಾ ಇರೋದು ಅದು ಬಚಾವ್ ಮಾಡೋಕ್ಕೇನೆ, ಇಲ್ಲಾಂದರೆ ವಾರ್ಡನ್ ಇವಾಗ ಸುತ್ತೋಗ್ಬಿಡೋನು. ರಾಯಲ್ ಚಾಂಪಿಯನ್ನು, ಅಬಿಲಿಟಿ, ಕಿಂಗು, ಕ್ವೀನು, ಐಸ್ ಗೋಲಮ್ಮು ಎಲ್ಲ ಆರ್ಮಿ ನೋಡ್ರಿ. ಇದರಲ್ಲಿ ಸೂಪರ್ ಎಡೀಸ್ ತಗೊಂಡಿಲ್ಲ. ಇದನ್ನೇನಂತಾರಪ್ಪ ಆರ್ಮಿ ಹೆಸರು, ಎಷ್ಟು ಅಂತ ಜ್ಞಾಪನಕ್ಕೆ ಮಾಡಿ ಹೇಳೋಣ. ಅದು ಯಾವುದೋ ಆರ್ಮಿ, ನ್ಯೂ ಆರ್ಮಿ ಗೋಲಮ್ ಥರ ಇದೆ ಅದು. ಆಮೇಲೆ ಥ್ರೋವರ್ಸು, ಅದು ನೋಡೋಣ ಯಾವ ಥರ ಸ್ಟ್ರಾಂಗ್ ಇದೆ ಲೆಜೆಂಡ್ ಲೀಕಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಮ್ಯಾಕ್ಸ್ ಆಯ್ತದು, ಅದಕ್ಕೆ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ನಮ್ಮ 80 ಅಷ್ಟೆಲ್ಲ ಏನು ಸ್ಟ್ರಾಂಗ್ ಇಲ್ಲ ಗೈಸ್. ಗೋ ಸ್ಪಿಟ್ ಆಗೋದ ಗೈಸ್ ಆರ್ಮಿ ಎಲ್ಲ. ನಾನು ಆ ಸೈಡ್ ಹೋಗಲೇಬಾರ್ದು, ಈ ಕೋರ್ ಒಳಗಡೆಗೆ ಎಲ್ಲ ಬರಬೇಕು ಅಂತ ನಾನು ಮಾಡಿದೆ. ನೋಡಿದ್ರೆ ಕೋರಲ್ಲಿ ಒಂದು ಸ್ವಲ್ಪ ಬಂದಿದೆ, ಆ ಕಡೆಗೆ ಒಂದು ಸ್ವಲ್ಪ ಹೋಗಿದೆ. ಈ ಕಡೆ ಕಿಂಗು, ಕ್ವೀನು, ರಾಯಲ್ ಚಾಂಪಿಯನ್ ಎಲ್ಲ ಹೊರ್ಗೋದ್ರು. ಶೆಟ್. ಆದರೂ ನೋಡೋಣ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಇದು. ಈ ಸಲ ಎಲೆಕ್ಟ್ರೋ ಲೀಗ್ 33ಯಲ್ಲಿದ್ದೀನಿ ಗೈಸ್. ಇದೊಂದು ಫುಲ್ಲು 1-2 2 ಸ್ಟಾರ್ ಆಗಿದ್ದರೆ ಇನ್ನೆಲ್ಲ 3 ಸ್ಟಾರ್ ಆಗಿದೆ. ಲೆಜೆಂಡ್ ಲೀಕ್ ಹೋಗಿರೋನು ಈ ಥರ ಅಟ್ಯಾಕ್ ಕೊಡೋರೆ ಸಖತ್ತಾಗಿ. ಲೆಜೆಂಡ್ ಲೀಕು. ರಿವೆಂಜ್ ಟವರ್ ಇದು ಮಾತ್ರ ಬಿಡಲ್ಲ ಬಿಡ್ರಿ ಗೈಸ್. ರಿವೆಂಜ್ ಟವರ್ ಇವಾಗ ಸೂಪರ್ ಚಾರ್ಜ್ ಬೇರೆ ಬಂದ್ಬಿಟ್ಟಿದೆ. ಬರ್ರಿ ಇನ್ನೊಂದು ಅಟ್ಯಾಕ್ ಮಾಡೋಣ ಬರ್ರಿ, ನೋಡೋಣ ಇದ್ಯಾವ ಥರ ಇದೆ ಬೇಸು. ಫೈರ್ ಬಾಲ್ ಆಲ್ಮೋಸ್ಟು ಫೈರ್ ಬಾಲ್ನ ಸೆಂಟ್ರಲ್ ಹಾಕಕ್ಕೆ ನೋಡ್ತೀನಿ ಗೈಸ್. ಬರ್ರಿ ಈ ಮೂಲೆಯಿಂದ ಬಿಟ್ಕೊಳ್ಳೋಣ. ಬುಡ್ಡ, ಹೀಲರ್ಸು, ಫರ್ನೆಸ್ ಅದ್ರ ಹೆಸರೇನು ಅಂತಲೇ ಗೊತ್ತಾಯ್ತಿರ್ಲಿಲ್ಲ ಗೈಸ್. ಇಲ್ಲಿ ಬಿಟ್ನಲ್ಲ ಲೆಫ್ಟ್ ಸೈಡು ಫರ್ನೆಸ್. ಆಮೇಲೆ ಬಲೂನೇ ಇಲ್ಲ ಒಂದು. ಇನ್ನೂ ಒಂಚೂರು ಪುಷ್ ಆಗಲಿ ಗೈಸ್. ಪುಷಿಂಗ್ 1 ಇಟ್ಟು 2 ಇಟ್ಟು ಬಿಡ್ರಿ. ಅದು 1 ಇಟ್ಟು 2. ಇದೊಂದು ಡೌನ್ ಆದೇಟ್ಕೆನೇ ಫೈರ್ ಬಾಲ್ ಗೈಸ್. ಇನ್ವಿ ಈ ಬುಡ್ಡ ಟೋಟಮ್ ತಡೀರಿ ಗೈಸ್. ಅಂದರೆ ಕಿಂಗು ಈ ಡ್ರ್ಯಾಗನ್ ಡ್ಯೂಕ್ ಇತ್ತು ಗೊತ್ತಾ, ಅದಕ್ಕೋಸ್ಕರ ಇನ್ವಿ ಹಾಕಲಿಲ್ಲ. ಇನ್ವಿ ಫೈರ್ ಬಾಲ್ ಮಸ್ತ್ ಗೈಸ್. ಸೆಂಟ್ರಲ್ ಹಾಕಬೇಕು ಅಂದ್ಕೊಂಡಿದ್ದೆ, ಅದೇ ಥರ ಹಾಕಿದ್ದೀನಿ. ಬುಡ್ಡ ಶೆಟ್ ಫ್ರೀಸ್ ನೋಡಿ ಗೈಸ್. ಯಪ್ಪ ಒಂದೇ 1 ಸೆಕೆಂಡ್ 1 ಇಟ್ಟು ಹೊಡೆದಿದ್ದೆ ಅಂತ ಅಂದಿದ್ರೆ ಸತ್ತೋಗ್ಬಿಟ್ರೆ ಅವನು. ರೇಂಜಲ್ಲಿ ಯಾರೂ ಇರ್ತಿರ್ಲಿಲ್ಲ. ಬರೀ ಈ ಕಡೆ ರಾಯಲ್ ಚಾಂಪಿಯನು, ಅರ್ಲಿ ಎಬಿಲಿಟಿ, ಕಿಂಗು, ಕ್ವೀನು, ಮಾಮೂಲಿ ನಮ್ಮ ಆರ್ಮಿಗಳೆಲ್ಲ ಗೊತ್ತಲ್ಲ ಗೈಸ್. ಫೈರ್ ಬಾಲ್ ಆಯಿತು ಅಂದರೆ ಒಂದೇ ಸಲ ಎಲ್ಲ ಡಿಪ್ಲಾಯ್ಮೆಂಟು ಒಂದೇ ಜಾಗದಲ್ಲಿ ಬೇಕಾದ್ರೆ ಬಿಟ್ಬಿಡಿ, ಆದರೆ ಬುಡ್ಡನ್ನು ಬಚಾವ್ ಮಾಡಿಬಿಡ್ಬೇಕು. ಬುಡ್ಡ ಅಂತಂದರೆ ತಾತ, ಗ್ರ್ಯಾಂಡ್ ವಾರ್ಡನ್. ಓವರ್ ಗ್ರೋತ್
ಓವರ್ ಗ್ರೋತ್ ಇನ್ನೂ ಈ ಕಡೆ ಮೋನಲ್ಲಿದ್ದ ಕಡೆ ಮಾಡ್ತಿದ್ದೆ, ಬೇಡ ಅಷ್ಟು ಹತ್ತಿರದಲ್ಲಿದ್ದಾವೆ. ಓವರ್ ಗ್ರೋತ್ ಮಾಡಿದ್ರೆ ತಿರ್ಗಾ ಮೋನಲ್ಲಿತ್ತು ಅಷ್ಟು ದೂರದಿಂದ. ಗಾರ್ಡಿಯನ್ ರಾಯಲ್ ಚಾಂಪಿಯನ್ ಎಲ್ತೆಲ್ಲ ಇಳಿಸ್ಬಿಟ್ಟಿತ್ತು. ಹೆಂಗೋ ಹೀಲರ್ಸ್ ಇದ್ದಾವೆ, ಹೆಂಗೋ ಹೀಲ್ ಮಾಡ್ತಿದ್ದಾವೆ, ಅದಕ್ಕೋಸ್ಕರ ಗಾರ್ಡಿಯನ್ಸ್ ಏನೂ ಆಗಲಿಲ್ಲ. ಕಿಂಗ್ ಎಬಿಲಿಟಿ ನೋಡ್ರಿ ಗೈಸ್, ಈ ಥರ ಕೋರ್ ಪುಷ್ ಆಗಿಬಿಡ್ಬೇಕು. ಅದಾದ್ಮೇಲೆ ನಾನು ಇಲ್ಲಿ ದಿಢೀರ್ನು ಬಚಾವ್ ಮಾಡೋಣ ಅಂತ ನೋಡಿದೆ. ಜಾಯಿಂಟ್ ಸತ್ತೋದಾದರೆ ಎಷ್ಟು ಡ್ಯಾಮೇಜ್ ಐತಿಲ್ಲಿ. ನ್ಯೂಸ್ ಕೆಟಲ್ ಶಾಟ್ ಬೇರೆ ಇದೆ ನೋಡ್ರಿ. ಎಷ್ಟು ಆರ್ಮಿ ಇದ್ದೋ ಎಲ್ಲ ಇಲ್ದಂಗೆ ಆಗೋದು ಇಲ್ಲಿ. ವಾಲ್ ಈ ಗೋಡೆ ಹೊಡ್ಕೊಂಡು ಈ ಗೋಡೆಯಿಂದ ಬರೋಕ್ಕೆ ಆಗಲಿಲ್ಲ. ಇಟ್ ಈಸ್ ಕೆಟಲ್ ಶಾಟ್ ಏನೋ ಸಿಗುತ್ತೆ ನನ್ನ ಅನಿಸಿಕೆ. ಹಿಂಗೆ 3 ಟೈಮ್ ಫೇಲ್. 3 ಸ್ಟಾರೇ ಗೈಸ್, ಅದು ಟೈಮ್ ಫೇಲ್ ಆಗೋಯ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ ನೋಡಿರಿ. ಹಿಂಗೆ ನಮ್ಮ ಫೈರ್ ಬಾಲ್ ಅಟ್ಯಾಕಲ್ಲಿ ಟೈಮಿಂಗ್ಸು ಮೇಯ್ನ್ ಮುಖ್ಯವಾಗಿ ನೋಡ್ಕೋಬೇಕು. ಆಮೇಲೆ ಆರ್ಮಿನ ಪುಷ್ ಮಾಡಬೇಕು. ಇದನ್ನು ಎತ್ಬಿಡೋಣ ಬರ್ರಿ ಗೈಸ್. ಡ್ರ್ಯಾಗನ್ ಡ್ಯೂಗ್ನ ನೋಡಿ ಎತ್ಬಿಟ್ಟೆ. ಇವಾಗ ಲೂಟ್ ಇದೆ, ಇಷ್ಟೊಂದು ವಾಲ್ ಕೊಡೋಣ ಬರ್ರಿ. ಒಂದು ವಾಲ್ 1 ಕೋಟಿ ಫುಲ್ಲು ಮ್ಯಾಕ್ಸ್ ವಾಲ್ ಮಾಡೋಕ್ಕೆ. ಇದರಲ್ಲಿ ಏನು ಗೋಲ್ಡ್ ಇಲ್ಲ. ಇಲ್ಲಿರೋದನ್ನ ಎತ್ಕೊಳ್ಳೋಣ. 1 ಲಕ್ಷ 1 ಕೋಟಿ ಆಗಲಿಲ್ಲ, 80 ಲಕ್ಷ ಇದೆ. ಬರ್ರಿ ಇದೊಂದು ಫೈರ್ ಕ್ಯಾಂಪ್ ಇದೆ ನೋಡ್ರಿ. ಬೂಮ್. ಇನ್ನೂ 3 ಇದ್ದಾವೆ, ಅವನ್ನು ಮಾಡಬೇಕು. 14 ಡೇಸ್ 13 ಅವರ್ಸ್. ಮಿಕ್ಸ್ ಕೆಟಲ್ ಶಾಟ್ ಆಗ್ತಿದೆ ಇದರಲ್ಲಿ. ಏನು ಪ್ರಿನ್ಸು ಏನು ಆಲ್ಮೋಸ್ಟು ಎಲ್ಲ ನೋಡ್ರಿ ಗೈಸ್. ಇಲ್ಲಿ ನಾನು ಫಸ್ಟ್ನೇ ವಿಡಿಯೋದಲ್ಲೇ ಹೇಳೋಣ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ. ಇದೊಂದು ಚಾಲೆಂಜ್ ನಡೀತಿದೆ ಗೊತ್ತಾ, ಹೇಳಿದ್ದೀನಿ ಆಗಲೇ. ಅಂದರೆ ಸ್ಕೆಲಿಡನ್ನು ಅದಾದಮೇಲೆ ಸೀನರಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡ್ರಿ. ನಾನು ಈ ಸೈಡು ಅಂತ ಅನ್ಕೊಂಡು ಆ ಸೈಡ್ ಇದು ಮಾಡಿದ್ದೀನಿ. ಅದ್ರ ಹೆಸರು ನೇಮ್ ಏನೋ ಗೊತ್ತಿಲ್ಲ, ಆ ಸೈಡ್ದು ಏನಿದೆ ಅಂತ ನೋಡ್ರಿ. ಇದರಲ್ಲಿ ಸ್ಟಾರ್ಸ್ಗಳ್ನ ಕಲೆಕ್ಟ್ ಅಂದರೆ ಪ್ಲಸ್ ಮಾಡಬೇಕು. ನನ್ನ ಅನಿಸಿಕೆ ಹಂಗೆ ಅದೇ ಫಾಸ್ಟಾಗಿ ಹೋಗ್ತಿದೆ ಗೈಸ್. ಬ್ಲೂ, ನೀವು ಯಾರ್ಯಾರು ಎಂತಕ್ಕೆ ಹಾಕಿದ್ದೀರ ಕಮೆಂಟ್ ಮಾಡಿ ಗೈಸ್. ನಾನಂತೂ ಬ್ಲೂ. ಅದರಲ್ಲಾಗಲೇ ಚೆಸ್ಟ್ ಇನ್ನೇನು ಫೈನಲ್ ಗಂಟೆ ಎತ್ತಿದ್ದೀನಿ. ಫೈನಲ್ ಚೆಸ್ಟ್ ಎತ್ತಬೇಕು. ಇದರಲ್ಲಿ ನೋಡಿ ಊಬರು ಸ್ಲೋ ಹೋಗ್ತಿದೆ ಅದು ನೋಡಿ. ಒಂದು ಕಂಪ್ಲೀಟ್ ಆಗಿದೆ ಗ್ರೀನು. 2 3 ನಮ್ಮದಾದರೆ 1 ಕಂಪ್ಲೀಟ್ ಆಗಿ ಆಗಲೇ ಒಂದು 30 ಮಿಲಿಯನ್ಸ್ ಮೇಲೆ ಹೊಡ್ಬಿಟ್ಟಿದೆ ನೋಡ್ರಿ. 43 ಮಿಲಿಯನ್ಸು ಸ್ಟಾರ್ಗಳು ಆ ಥರ ಹೊಡ್ಬಿಟ್ಟಿದೆ. ಇದರಲ್ಲ ಕಮ್ಮಿ ಇದೆ 19. ಅದಾದ್ಮೇಲೆ ಇನ್ನೊಂದು 4ನೇದು ಕ್ವಶನ್ ಮಾರ್ಕ್ ಇದೆ. ನಮ್ಮದು ಕ್ವಶನ್ ಮಾರ್ಕ್ ಎಲ್ಲ 4ನೇದು ನೋಡಿ. ಇದೆಲ್ಲ ವಿನ್ ಆದರೆ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಮೂಲಿ ಅದು ಚೆಸ್ಟ್ ಅದು ಸಿಕ್ಕಿದೆ, ಅಲ್ಲಿ ಮಡಗಿದ್ದೀನಿ ಸೀನರಿ. ಅದಾದ್ಮೇಲೆ ಬಾರ್ಬಿಯನ್ ಕಿಂಗ್ದು ಏನು ಸ್ಕಿನ್ನು ಇದು ನೋಡ್ರಿ. ನಾನು ಇದೆಲ್ಲೋ ಮಡಗಿದ್ದೀನಿ ಎಲ್ಲ, ಅಂದರೆ ಇದರಲ್ಲಿಲ್ಲ ಗೈಸ್. ಅದು ಹಳೇ ಲೆವೆಟ್ ಐತೆ ಗೊತ್ತಾ ನೋಡಿ. ಲೆವೆಟು ಏನು ಬಂದಿದೆ ಇಲ್ಲಾಗಲೇ. ಏನೋ ಗಿಡ ಬೆಳ್ಕೊಂಬಿಟ್ಟಿದೆ ಗೈಸ್ ಮಧ್ಯದಲ್ಲಿ, ಅದಕ್ಕೆ ಆ ಲೆವೆಟ್ಗೆ ಹೋಗೋಕ್ಕಾಗ್ತಿಲ್ಲ. ನೋಡಿರಿ CWL ಅಂತ ಹೇಳಿದ್ನಲ್ಲ, ಈ CWLದು ಫುಲ್ಲು ರಿವ್ಯೂ ತರಿಸ್ಕೊಂಡು ಕೊಡ್ತೀನಿ. ಗೆದ್ವಾ ಏನೋ ಸೋತ ಏನು ಈಗಲೂ ಗಂಟ ಚೆನ್ನಾಗಿ ನಡೀತಿದೆ. ರ್ಯಾಂಕ್ 1ನಲ್ಲಿದ್ದೀವಿ ನಾವು. ಆಮೇಲೆ CWLದು ಏನೇನೋ ಗೈಸ್, ಸುಮ್ಮನೆ ನೀವೆಲ್ಲ ತಲೆನೇ ಕೆಡಿಸ್ಕೊಳಕ್ಕಾಗಲ್ಲ ತಿಳ್ಕೊಂಡು. ಗೇಮ್ ಆಡೋರ್ಗೆ ಮಾತ್ರ ಗೊತ್ತಿರುತ್ತೆ 100%. ಗೇಮ್ ಆಡೋರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಪಕ್ಕಾ ಅರ್ಥ ಮಾಡ್ಕೋತಾರೆ. ಆಡ್ದಲ್ಲಿರೋರೆಲ್ಲ ನೋಡೋಕ್ಕೆ ಹೋಗಬೇಡಿ, ತಲೆ ಕೆಟ್ಟು ಗೊಬ್ಬರ ಹಿಡ್ದು ಹೋಗ್ಬಿಡ್ತದೆ. ಗೊತ್ತೇ ಆಗಲ್ಲ ಬಿಡಿ ಗೈಸ್, ಅವ್ರಿಗೆಲ್ಲ ನೋಡಿದ್ರೂ ಗೊತ್ತಾಗಲ್ಲ. ಅಂದರೆ ಇದೇ ಒಂದು ಲೋಕ ಇದ್ದಾರೋ ಥರ ಇದೆ ನೋಡ್ರಿ. ರ್ಯಾಂಕ್ 1 ನಮ್ಮ ಕನ್ನಡ ಕ್ಲೈನು. 80 ಸ್ಟಾರ್ ಮಾಡಿದ್ದೀವಿ.
ನಾವೇ ಟಾಪಲ್ಲಿದ್ದೀವಿ ನೋಡ್ರಿ. 1 ಮೇಲೂ ಗೆದ್ದಿದ್ದೀವಿ, 2 ಮೇಲೂ ಗೆದ್ದಿದ್ದೀವಿ, 3 ಮೇಲೆ ನೆಕ್ಸ್ಟ್ ನಾಳೆ ಏನಿದೆ ನೋಡಬೇಕದು. ಇವತ್ತಿಂದು ಇಷ್ಟೇ ಗಾಯ್ಸ್. ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಗಾಯ್ಸ್. ನಮ್ಮ ಕನ್ನಡದವರು ಕನ್ನಡಕ್ಕೇನೆ ಸಪೋರ್ಟ್ ಕೊಡೋಲ್ಲ ಅಂತ ಅಂದರೆ ಹಿಂಗೆ. ನಾನು ಕನ್ನಡದಲ್ಲಿ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ. ಹಿಂದಿಲಿ ಮಾಡೋರಿಗೆ ಯಾವ್ಯಾವ ಥರ ನೋಡಿರಿ ಬೇಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಂದು 3ನೇ ವಾರ ನಡೀತಿದೆ ಗೊತ್ತಾ CWLಲ್ಲಿ. ಅದ್ರದ್ದು ಫಸ್ಟ್ನೇ ಬೇಸು. ಏನು ಫುಲ್ ಮ್ಯಾಕ್ಸ್ ಇಲ್ಲ ನನ್ನ ಥರ ಎಲ್ಲ, ಏನು ಆರಾಮಾಗಿ ಹೊಡಿಬೋದು. ಅಟ್ಯಾಕ್ ಹೊಡೆದ್ಬಿಡೋಣ ಗೈಸ್. ನೋಡಬೇಕು CWL ಅದಾದಮೇಲೆ ಲೆಜೆಂಡ್ ಲೀಕು. ನಾನು ಎಲೆಕ್ಟ್ರೋ ಲೀಗ್ 33ಯಲ್ಲಿರೋದು. ಲೆಜೆಂಡ್ ಲೀಕು, CWL, ಆಮೇಲೆ ಚಾಲೆಂಜ್ ವಾರ್ಸು. ಹೆವಿ ಕಷ್ಟ ಟ್ರಿಬಲ್ ಸ್ಟಾರ್ ಎಲ್ಲ ಮಾಡೋದು ಅಂತ. ಬರ್ರಿ ಅಟ್ಯಾಕೇ ಮಾಡಿಬಿಡೋಣ. ನೋಡಿರಿ, ನಂಬರ್ 3 CWL ಮೇಲೆ ಅಟ್ಯಾಕ್ ಮಾಡ್ತಿರೋದು. ಫೈರ್ ಬಾಲು ಎಲ್ಲ ಹಾಕೋದು, ವಿಲ್ಲರ್ಸು, ಸ್ಕೇಟರ್ ಶಾಟ್ ಮೇಲೆ ಹಾಕ್ಬೇಕು ಗೈಸ್ ಫೈರ್ ಬಾಲ್ನ. ಸ್ಕೇಟರ್ ಶಾಟ್ ಕಿಂಗು ಫರ್ನೆಸ್ ಇದೆಯಲ್ಲ ಗೈಸ್, ಅದೊಂದೇ ಕಾರಣಕ್ಕೆ. ಕಿಂಗ್ ಏನಾದ್ರು ಬಂದು ಹೊಡೆದ ಅಂತಂದರೆ ತಾತನಿಗೆ ಅಲ್ಲೇ ಸೋತೈತಾನೆ. ಫೈರ್ ಬಾಲ್ ಮಸ್ತ್ ಗೈಸ್. ಫೈರ್ ಬಾಲ್ ಒಂದು ಸಕ್ಸಸ್ ಆಗೋಯ್ತು ಅಂತಂದರೆ ಏನೋ ಒಂಥರ. ನೋಡ್ರಿ, ಫರ್ನೇಸ್ ಇರೋದಕ್ಕೆ ತಾತ ಬದಿಕಂಡ. ಎಟೀಸು, ಐಸ್ ಕೋಲಮ್ಮು, ಟ್ರೂಪ್ ಲಾಂಚರು, ಹಿಂಗು, ಕ್ವೀನು, RC ಮೂಲೆಯಲ್ಲಿ RC ಎಬಿಲಿಟಿ, ರೂಟ್ಸ್ ಇಲ್ಲಿ ಬಿಟ್ಬಿಟ್ಟೆ, ಅಲ್ಲಿ ಬಿಡಬೇಕಿತ್ತು ನಾನು. ರೈಡ್ಸ್ದಲ್ಲಿ ಇಲ್ಲೇ ಮಾಡೋಣ ಗೈಸ್. ಗಾಡಿಯೊಂದು ಇಟ್ಟು ಬೀಳ್ತಿದೆ, ರೈಡ್ಸ್ಗಳು ಇಲ್ಲೇ ಮಾಡೋಣ. ಖುಷಿ ಆಯ್ತಾ ಇಲ್ಲ ಗೈಸ್ ನೋಡಿ. ಇಷ್ಟು 1 ನಿಮಿಷ ಇದೆ, ಖುಷಿ ಆಗ್ರಿ. ಈಸ್ಕೊಳಂ ಪರವಾಗಿಲ್ಲ, ಫ್ರೀ ಆಗಿದೆ. ಗಾರ್ಡಿಯನ್ಸ್ ಇಸ್ ಡೆತ್ ಓವರ್ ಹೋಗ್ತು ನೋಡಿ. ಮೌನಲ್ಲಿತ್ತು ನಾವು ಮಾಡೋಣ ಅಂತ ಮಾಡಿದೆ. ಕಿಂಗ್ ಎಬಿಲಿಟಿ, ಶೆಟ್ಟು ರಿವೆಂಜ್ ಟವರ್ ಇದೆ ಗಾಯ್ಸ್ ಈ ಮೂಲೆಯಲ್ಲಿ. ನಾನು ನೋಡೇ ಇರಲಿಲ್ಲ, ಇಲ್ಲಾಂದ್ರೆ ಈ ಸೈಡ್